ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಇದು ನನಗೆ ದೇವ್ರಣಗಳು ಗೊತ್ತಿಲ್ಲ ಯಾಕಾರೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಬಿಕಾಸ್ ಐ ವಾಸ್ ಡೂಯಿಂಗ್ ಮೈ ರಿಸರ್ಚ್. ಏನು ರಿಸರ್ಚ್ ಅಂದರೆ, ಬುಕ್ ಮೈ ಶೋ ಅಲ್ಲಿ ಕೆಲವೊಂದು ಥಿಯೇಟ್ರ್ಗಳು ಬಿಟ್ಟಿರ್ತಿರಲ್ಲ. ಇದನ್ನೆಲ್ಲ ನಾನು ಲಾಜಿಕಲಾಗಿ ಯೋಚನೆ ಮಾಡಿದಾಗ ಒಂದು ಐಡಿಯಾ ಗೊತ್ತಾಯಿತು. ದಟ್ ಉಪೇಂದ್ರ ಅವರು ಇದನ್ನೆಲ್ಲ ಮಾಡಿಸ್ತವ್ರ ಅಥವಾ ಇವ್ರದ್ದು ಆ್ಯಕ್ಚುಲಿ ಪ್ಲ್ಯಾನ್ ಇದೆಯಾ ಏನೋ ಅಂತ ನನಗೆ ಗೊತ್ತಾಗ್ತಲ್ಲ. ಬಿಕಾಸ್ ಇಟ್ ಮೇಕ್ಸ್ ನೋ ಸೆನ್ಸ್. ನೀವು ಯೋಚನೆ ಮಾಡಿ, ಫಸ್ಟ್ ಬುಕ್ ಮೈ ಶೋ ಅಲ್ಲಿ 3 ದಿವಸಕ್ಕೆ ಮುಂಚೆ ಶೋಗಳು ಬಿಡ್ತಾರೆ, ಬರೀ ಮಾರ್ನಿಂಗ್ ಶೋ. 1 ದಿನ ಬರೀ ಮಾರ್ನಿಂಗ್ ಶೋ ತೋರಿಸ್ತಾರೆ, ಎಲ್ಲ ಹೌಸ್ಫುಲ್. ಇವತ್ತು ಇಷ್ಟೊತ್ತು ಗಾಡಿ ಹೌಸ್ಫುಲ್ ಆಗೈತೆ. ಅದು ಏನಪ್ಪದು ಸಿಂಗಲ್ ಸ್ಕ್ರೀನು. ಸೊ ಮೇ ಬಿ ಇದ್ರ ಹಿಂದೆ ಒಂದು ಆ್ಯಕ್ಚುಲಿ ಏನಪ್ಪದು ರೀಸನ್ ಇದೆ. ಏನು ಗೊತ್ತಾ ರೀಸನ್ನು? ನೀವೆಲ್ಲ ಸಿಂಗಲ್ ಸ್ಕ್ರೀನು ಬಿಟ್ಬಿಟ್ಟು ಎಲ್ಲ ಮಲ್ಟಿಪ್ಲೆಕ್ಸ್ ಅಂತ ಸಾಯ್ತಿರಲ್ಲ, ಅದಕ್ಕೆ ಮಲ್ಟಿಪ್ಲೆಕ್ಸ್ ಬಿಡಿ ಸಿಂಗಲ್ ಸ್ಕ್ರೀನ್ಗೆ ಹೋಗ್ರಿ ಅಂದ್ಬಿಟ್ಟು ಫೋರ್ಸ್ ಮಾಡ್ತಾ ಇರೋದು ಇಂಡೈರೆಕ್ಟಾಗಿ ಸಿಂಗಲ್ ಸ್ಕ್ರೀನೇ ಬುಕ್ ಮಾಡೋಕ್ಕೋಸ್ಕರ. ಅದಕ್ಕೆ ಸಿಂಗಲ್ ಸ್ಕ್ರೀನೇ ಫಸ್ಟ್ ಅವೈಲಬಿಲಿಟಿಗೆ ಬಂದಿದ್ದು. ಇನ್ನೊಂದೇನು ಅಂದರೆ, ಅದು ಮಾರ್ನಿಂಗ್ ಶೋನೇ ಸಿಂಗಲ್ ಸ್ಕ್ರೀನಲ್ಲಿ ಅವೈಲಬಲ್ ಇದ್ದಿದ್ದು, ಮಲ್ಟಿಪ್ಲೆಕ್ಸಲ್ಲ. ಆಯಿತಾ? ಅದಾಗಿ ಇವತ್ತು ಮಲ್ಟಿಪ್ಲೆಕ್ಸು ಒಂದೊಂದಾಗೆ ಬಿಡ್ತಾವ್ರೆ. ಸೊ ಟೆಕ್ನಿಕ್ಲಿ ಏನು ಅಂದರೆ, ಅದು ಕನ್ನಡದಲ್ಲೇ ಮಾತ್ರ ಅವೈಲಬಲ್ ಇರೋದು, ಬೇರೆ ಲ್ಯಾಂಗ್ವೇಜಲ್ಗಳೆಲ್ಲ ಅವೈಲಬಿಲಿಟಿನೇ ಇಲ್ಲ. ಯಾಕೆಂತಂದರೆ ನಾನು ಸುಮ್ಮನೆ ಚೆಕ್ ಮಾಡ್ತಿದ್ದೆ ಏನೇನು ಇರ್ಬೋದು, ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ. ಸೊ ನನಗೆ ಗೊತ್ತಾಗಿದ್ದ ಪ್ರಕಾರ ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾವ್ರೆ, 101% ಮಾಸ್ಟರ್ ಪ್ಲ್ಯಾನ್ ಮಾಡ್ತಾವ್ರೆ. ನೀವೊಂದು ವಿಷಯ ಗೊತ್ತಾ? ಕರ್ನಾಟಕದಲ್ಲಿ ನೀವು ಒಂದ್ಸರಿ ಬ್ಯಾಂಗ್ಳೂರು ಅಂತ ಸೆಲೆಕ್ಟ್ ಮಾಡಿದಾಗ, ಅಥವಾ ನೀವು ನಿಮ್ಮ ಸ್ಟೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಾಗ ಬ್ಯಾಂಗ್ಳೂರಲ್ಲಿ ಸೆಲೆಕ್ಟ್ ಮಾಡೋದು ಮೋಸ್ಟ್ ಆಫ್ ಟೈಮ್. ಸೊ ಇಲ್ಲೇನಾಗಿದೆ ಅಂದರೆ, ಬುಕ್ ಮೈ ಶೋ ಅಲ್ಲಿ ಕನ್ನಡ ಬಿಟ್ಟರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವೈಲಬಲ್ ಇಲ್ಲವೇ ಇಲ್ಲ. ಹೇಳಬೇಕು ಅಂದರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವೈಲಬಿಲಿಟಿನೇ ಇಲ್ಲ, ಎಲ್ಲ ಕನ್ನಡದಲ್ಲೇ ಇರೋದು. ನೀನು ನೋಡ್ಬೇಕಾ ಕನ್ನಡದಲ್ಲೇ ನೋಡಬೇಕು. ಸಖತ್ತಾಗಿ ತಲೆ ಓಡಿಸೋರೆ. ಇದು ಮಾತ್ರ ಸುಳ್ಳು ಹೇಳ್ಬಾರ್ದು. ನಾನು ಬರೀ ಅಲ್ಲಿ ಮಾತ್ರ ಅಂದ್ಕೊಂಡಿದ್ದೆ. ಇನ್ನೊಂದೇನು ಗೊತ್ತಾ, ನೀವು ಸಿಟಿನ ಲೊಕೇಶನ್ನ ಚೇಂಜ್ ಮಾಡಿಬಿಟ್ಟು, ಎಸ್ಪೆಷಲಿ ಬ್ಯಾಂಗ್ಳೂರ್ನ ಚೇಂಜ್ ಮಾಡಿಬಿಟ್ಟು ಹೈದರಾಬಾದ್ ಅಂತ ಶಿಫ್ಟ್ ಮಾಡ್ಕೊಂಡು ಸಿಟಿನ ಚೇಂಜ್ ಮಾಡಿದ್ರೆ ಅಲ್ಲಿ ಕೂಡ ಆಪ್ಷನ್ ಸಿಗುತ್ತೆ. ಅಲ್ಲಿ ಅವಾಗ ಆಪ್ಷನ್ ಸಿಗ್ತೈತೆ ಕನ್ನಡ ಅಥವಾ ತೆಲುಗು ಅಂತ. ನಾನು ಶಾಕು, ಏನು ಗುರು ಹಿಂಗೆ ಮಾಡ್ತಾವ್ರೆ ಇವರು. ಅದರಲ್ಲೂ ಬರೀ 5-10 ಥಿಯೇಟರ್ ಅಷ್ಟೇ ಬಿಟ್ಟಿರೋದು. ಅಲ್ಲೂ ಸಿಂಗಲ್ ಸ್ಕ್ರೀನಿಂಗ್ ಓಡ್ತೈತೆ. ನನಗೇನು ಅರ್ಥ ಆಗ್ತಿಲ್ಲ. ಮೇ ಬಿ ಇವರೆಲ್ಲ ಸೇರ್ಕೊಂಡು ಒಂದು ಆ್ಯಕ್ಚುಲಿ ಸಖತ್ತಾಗಿ ತಲೆ ಓಡಿಸ್ತಾರೆ, ಇಲ್ಲ ನನಗೂ ಅರ್ಥ ಆಗ್ತಲ್ಲ. ಇರಬೇಕು, ಯಾಕಂದ್ರೆ ಬುದ್ಧಿವಂತರಲ್ವಾ, ಗ್ಯಾರಂಟಿ ತಲೆ ಓಡಿಸಿರ್ತಾರೆ. ಯಾಕೆಂದ್ರೆ ನನಗನ್ಸುತ್ತೆ ಇವರು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಲಾಜಿಕ್ ಮೇಲೆ ವರ್ಕ್ ಮಾಡ್ದವ್ರೆ ಅನಿಸುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಜನ ಒಂದು ಫಸ್ಟ್ ಶೋ ಮತ್ತು ಫಸ್ಟ್ ಡೇ ಯಾರು ನೋಡ್ತಾರೋ ಅವ್ರು 101% ಪಿಕ್ಚರ್ ನೋಡ್ಬಿಟ್ಟು ಈಚೆ ಬಂದ್ಬಿಟ್ಟು ಚೆನ್ನಾಗೈತೆ ಅಂತ ಪಿಕ್ಚರ್ ಹೇಳ್ತಾರೆ. ಅದನ್ನೇ ಇಟ್ಕೊಂಡು ಅವ್ರು ಮಾರ್ಕೆಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ನೆಕ್ಸ್ಟ್ ಡೇಯಿಂದ ಯಾರು ಥಿಯೇಟ್ರಿಗೆ ಬರಬೇಕು ಅಂತ ಆಸೆ ಪಡ್ತಾರೋ ಅವ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನೋ ಎದ್ದೆಪ್ಪ ಗುರು ಈ ಪಿಕ್ಚರ್ ನೋಡಲೇಬೇಕು ಅಂತ. ಆ ಪಿಕ್ಚರ್ ನೋಡಬೇಕು ಅಂದಾಗ ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿ ಆಗುತ್ತೆ. ಸೊ ಈ ಲಾಜಿಕ್ ಮೇಲೆ ಏನೋ ಒಂದು ಮಾಡ್ತಾವ್ರೆ ಮ್ಯಾಜಿಕ್ ಅಂತೂ ಡೆಫಿನೆಟ್ಲಿ. ಬಿಕಾಸ್ ಇಟ್ ಮೇಕ್ಸ್ ನೋ ಸೆನ್ಸ್. ಎಂಥ ಪಿಕ್ಚರ್ ಆದ್ರೂ 1 ವೀಕ್ ಮುಂಚೆ ಆದರೂ ಸಿಗುತ್ತೆ ಎಲ್ಲ ಲ್ಯಾಂಗ್ವೇಜಸಲ್ಲೂ ಟಿಕೆಟ್ಸು. ನಿಮ್ಗೆ ಇಷ್ಟ ಬಂದು ಥಿಯೇಟ್ರ್ಗಳಲ್ಲಿ ಹೋಗ್ಬೋದು ನೀವು. ಮಲ್ಟಿಪ್ಲೆಕ್ಸ್ ಬೇಕಾ, ಸಿಂಗಲ್ ಸ್ಕ್ರೀನ್ ಬೇಕಾ, ಅಥವಾ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅವೈಲಬಿಲಿಟಿ ಆಪ್ಷನ್ ಸಿಗುತ್ತೆ. ಬಟ್ ಇದು ಫಸ್ಟ್ ಟೈಮ್ ಓನ್ಲಿ ಇನ್ ದಿಸ್ ಪಿಕ್ಚರ್ ನಾನು ಅಬ್ಸರ್ವ್ ಮಾಡ್ದಂಗೆ, ಫಸ್ಟ್ ಸಿಂಗಲ್ ಸ್ಕ್ರೀನ್, ಅದು ಮಾರ್ನಿಂಗ್ ಶೋ ಮಾತ್ರ ಅವೈಲಬಲು. ಆಮೇಲೆ ಅದೇ ಸಿಂಗಲ್ ಸ್ಕ್ರೀನಲ್ಲಿ ಫುಲ್ ಡೇ ಅವೈಲಬಿಲಿಟಿ ಕೊಡ್ತಾರೆ. ಇವತ್ತು 1-2 ದಿವಸಕ್ಕೆ ಮುಂಚೆಗೆ ಮಲ್ಟಿಪ್ಲೆಕ್ಸಲ್ಲಿ ಕೊಡ್ತಾರೆ, ಬರೀ ಕನ್ನಡದಲ್ಲಿ ಮಾತ್ರ. ಏನೋ ಮ್ಯಾಜಿಕ್ ಐತೆ. ನನ್ಗೆ 101% ಐತೆ. ಇವರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾವ್ರೆ ಕೂತ್ಕೊಂಡು. ಬುಕ್ ಮೈ ಶೋ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ, ಎಲ್ಲ ಡಿಸ್ಟ್ರಿಬ್ಯೂಷನ್ ಅವರು ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾವ್ರೆ, ಇವ್ರು ಎಲ್ಲ ಥಿಯೇಟರ್ಸ್ ಅವರು ಕೂಡ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಏನೋ ಮ್ಯಾಜಿಕ್ ಮಾಡ್ತಾವ್ರೆ 101%. ಅದನ್ನೇ ಹೇಳಿದ್ನಲ್ಲ, 101% ಏನೋ ಲಾಜಿಕ್ ಐತೆ. ಹಿಂದಿನ ಇಲ್ವೇ ಇಲ್ಲ ಸರ್, ನಾನು ಸುಳ್ಳೆ ಕೇಳಬೇಕು. ನಾನು ಅದನ್ನ ಡೆಲ್ಲಿ ಅಥವಾ ಮುಂಬೈ ಅಂತ ಸೆಲೆಕ್ಟ್ ಮಾಡಿದ್ರೆ ಒಂದು ಥಿಯೇಟರ್ ಕೂಡ ಸಿಗ್ತಾಯಿಲ್ಲ, ಅಲ್ಲಿ ಆಪ್ಷನ್ನೇ ತೋರಿಸ್ತಾ ಇಲ್ಲ. ಅದು ಇದು ನಾನು ಸರ್ಚ್ ಮಾಡಿದ್ಕೆ ನನಗೆ ಸಿಕ್ತು. ನೀವು ಸರ್ಚ್ ಕೂಡ ಮಾಡಲ್ಲ, ನೀವು ಬೇಕು ಅಂತಲೇ ಬಿಟ್ಬಿಡ್ತೀರಾ. ನಂದು ಬುಕ್ ಆಗೈತಲ್ಲ ಬಿಡು ಸಾಕು ಅಂತ. ನಂದು ಬುಕ್ ಆಗೋಗೈತೆ, ಬಟ್ ನಾನೇನು ಗೊತ್ತಾ, ನೋಡೋಣ ಹೆಂಗಿರುತ್ತೆ ಅಂದ್ಕೊಂಡು ಮಾಡಿದ್ದು. ಏನೋ ಮ್ಯಾಜಿಕ್ ಮಾಡ್ತವ್ರೆ, 101% ಮ್ಯಾಜಿಕ್ ಮಾಡ್ತವ್ರೆ. ಏನೋ ಐತೆ. ಇದು ನನಗೆ ಅನ್ನಿಸ್ತಿದೆ, ತುಂಬ ಅನ್ನಿಸ್ತಿದೆ. ಯಾಕಂದರೆ ಬೆಳಗ್ಗೆಯಿಂದ ನನ್ನ ತಲೆಯಿಂದ ಹೋಗ್ತಾನೆ ಇಲ್ಲ. ಯಾಕೆ ಮಾಡ್ತವ್ರೆ ನನಗೆ ಅರ್ಥ ಆಗ್ತಿಲ್ವಲ್ಲ. ಬೇರೆ ಪಿಕ್ಚರಲ್ಲಿ ಒಂದು ವಾರದಲ್ಲೇ ಬರುತ್ತೆ, ಇವ್ರದ್ದು ಯಾಕೆ ಬರ್ತಲ್ಲ, ತುಂಬ ಕಾಡ್ತಿತ್ತು ನನಗೆ. ಇದಕ್ಕೆ ನಾನು ಚೆಕ್ ಮಾಡ್ತಾನೆ ಇದ್ದೆ. ಸೊ ಈಗ ನೋಡಿದ್ರೆ ಗೊತ್ತಾಗ್ತಾ ಇದೆ, ಎಲ್ಲ ಮೇಕ್ ಸೆನ್ಸ್ ಅನ್ನಿಸ್ತಿದೆ. ಬರೀ ಒಂದು 4-5 ಥಿಯೇಟ್ರಲ್ಲಿ ಸ್ಟಾರ್ಟಿಂಗ್ ಬಿಟ್ಕೊಂಡು ಬೇಕು ಅಂತಾನೆ. ಆಮೇಲೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆದಮೇಲೆ ಒಳ್ಳೆ ಇದು ಏನಪ್ಪ ಅದು ಪ್ರೈಸ್ ಜಾಸ್ತಿ ಮಾಡ್ತಾರೆ. ಫಸ್ಟ್ ಡೇ ನೋಡೋರಲ್ಲ, ಬುಕ್ ಮಾಡ್ಕೊಂಡಿರೋಲ್ಲ, ಹೇಳ್ತಾ ಇದ್ದೀನಲ್ಲ, ನೀವೇ ಗ್ರೇಟು. ಆದಷ್ಟು ಎಷ್ಟು ಜನ ಆಗುತ್ತೋ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಅವರು ಅದನ್ನೇ ಬೇಕು ಅಂತಲೇ ಮಾಡಿಸ್ತಾ ಇರೋದು ನಿಮ್ಮ ಕೈಲಿ. ಫಸ್ಟ್ ಡೇಲೇ ಎಷ್ಟಾಗುತ್ತೋ ನಾಳೆ ಇನ್ನೂ ಯಾವ್ಯಾವ ಥಿಯೇಟರ್ ಐತೆ ಎಲ್ಲ ಬುಕ್ ಆಗೋಯ್ತವೆ, ನೋಡ್ಕೊಳ್ರಿ. ಮಲ್ಟಿಪ್ಲೆಕ್ಸ್ಗಳು ಕೂಡ ಬುಕ್ ಆಗೋಯ್ತವೆ, ಕನ್ನಡ ಎಲ್ಲ ಅವೈಲಬಿಲಿಟಿ.
ಅದಾದ್ಮೇಲೆ ರಿಲೀಸ್ ಆದಮೇಲಂತೂ ಫುಲ್ಲು ಡಿಮ್ಯಾಂಡು ನೋಡ್ಕೊಳ್ಳಿ. ಬೇರೆ ಲ್ಯಾಂಗ್ವೇಜಲ್ಲಿ ಜಾಸ್ತಿ ಪ್ರೈಸ್ ಜಾಸ್ತಿ ಮಾಡಿಬಿಟ್ಟು ಕೊಡ್ತಾರೆ ನೋಡ್ರಿ. ನೀವು ಅದಕ್ಕೆ ಜಾಸ್ತಿ ಕೊಟ್ಬಿಟ್ಟು ನೋಡಬೇಕಾಗುತ್ತೆ ಬೇರೆ ಲ್ಯಾಂಗ್ವೇಜಲ್ಲಿ ನೋಡಬೇಕು ಅಂದರೆ. ಅವ್ರು ಬಿಟ್ಟಾಗ ಮೇ ಬಿ ಬಿಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಕನ್ನಡದಲ್ಲೇ ಸಿಗೋದು, ಕನ್ನಡದಲ್ಲೇ ನೋಡಬೇಕು ಅಂತ ಏನೋ ಇರ್ಬೋದು, ಗೊತ್ತಿಲ್ಲ. ಥ್ಯಾಂಕ್ ಯು. ಆ ಥರ ಮಾಡಿದ್ರೆ ಇನ್ನೂ ಒಳ್ಳೆಯದು. ಉಪೇಂದ್ರ ಅವರು ಬುದ್ಧಿವಂತರು ಅಂತ ಎಲ್ಲರಿಗೂ ಗೊತ್ತು. ಬಟ್ ರಿಯಲ್ ಲೈಫಲ್ಲಿ ಈ ಥರ ಥಿಯೇಟ್ರ್ಗಳನ್ನೆಲ್ಲ ಕನ್ವಿನ್ಸ್ ಮಾಡಿ, ಡಿಸ್ಟ್ರಿಬ್ಯೂಷನ್ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ, ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ, ಆಡಿಯನ್ಸ್ಗೆ ಇದನ್ನು ತಲುಪ್ಸೋಕ್ಕೆ ಟ್ರೈ ಮಾಡ್ತಾರಲ್ಲ, ಶಬಾಷ್. ನಿಜವಾಗ್ಲೂ ಅವ್ರು ಗ್ರೇಟ್ ಅಂತ ಇದರಲ್ಲೇ ಪ್ರೂವ್ ಆಗೈತು. ನಿಜವಾಗ್ಲೂ ನನಗೆ ಈಗ ಅದನ್ನು ನೋಡಿದಾಗ ಅರ್ಥ ಆಯಿತು. ನಿಮ್ಗೆ ಅರ್ಥ ಆಗಿಲ್ಲ ಚೇಂಜ್ ಮಾಡಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಅವೈಲಬಿಲಿಟಿ ನಾನು ಹೇಳೋದು 101% ಅನ್ಸೋದೇನು 101% ಕರೆಕ್ಟೇ. ಸೊ ಇಷ್ಟೇ ಕೂಡ ನಾನು ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್. ಬೇಗ ಬುಕ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರೈಸ್ ಜಾಸ್ತಿ ಆದಮೇಲೆ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಡಿಮ್ಯಾಂಡ್ ಇರುತ್ತೆ. ನೋಡ್ರಿ, ಗೊತ್ತಾಗುತ್ತೆ. ಪಿಕ್ಚರ್ ನೋಡೋದು ಎಲ್ಲರಿಗೂ ಗೊತ್ತಾಗುತ್ತಲ್ಲ ಪಿಕ್ಚರ್ ಚೆನ್ನಾಗೈತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್.